ಎಷ್ಟು ಅಗಾಧವಾದ ಪ್ರೀತಿ ವಾತ್ಸಲ್ಯ ಇತ್ತು. ಈ ಘಟನೆಯನ್ನು ನೋಡಿದಾಗ ಗಣೇಶನ ಕಥೆಯೊಂದು ನೆನಪಾಗುತ್ತದೆ. ಒಂದು ದಿನ ಗಣೇಶ ತನ್ನ ತಾಯಿ ಪಾರ್ವತಿಯ ಕೆನ್ನೆಯ ಮೇಲೊಂದು ಗಾಯವನ್ನು ಕಂಡು ಉದ್ವಿಗ್ನನಾಗಿ ಕೇಳುತ್ತಾನೆ, ಇದೇನಮ್ಮ ಈ ಗಾಯ? ಪಾರ್ವತಿ ಶಾಂತವಾಗಿ ನುಡಿಯುತ್ತಾಳೆ, ನೀನು ಒಡೆದೆಯಲ್ಲಪ್ಪ, ಅದರದ್ದೇ ಮಗು ಈ ಗಾಯ ಎಂದಾಗ ಗಣೇಶನಿಗೆ ಆಶ್ಚರ್ಯವೋ ಆಶ್ಚರ್ಯ. ತಾನು ಯಾರಿಗೆ ಒಡೆದ ನೆನಪೂ ಬರಲಿಲ್ಲ. ಗಣೇಶ ತಬ್ಬಿಬ್ಬಾಗಿ ಕೇಳಿದ, ನಾನೆಲ್ಲಿ ಒಡೆದೆನಮ್ಮ ನಿನಗೆ? ಪಾರ್ವತಿ ಎಂದಳು, ನೀನು ಆ ಹೆಣ್ಣು ಬೆಕ್ಕಿಗೆ ಒಡೆದೆಯಲ್ಲಪ್ಪ. ಗಣೇಶನಿಗೆ ತಕ್ಷಣ ನೆನಪಾಯಿತು, ಹೌದು, ತಾನು ಯಾವುದೋ ಒಂದು ಬೆಕ್ಕಿಗೆ ಒಡೆದದ್ದು ನಿಜವೇ. ಆದರೆ ತಾನು ಆ ಬೆಕ್ಕಿಗೆ ಒಡೆದರೆ ತಾಯಿಯ ಮುಖದ ಮೇಲೇಕೆ ಬರೆ ಎಳಬೇಕು? ಆಗ ಪಾರ್ವತಿ ತಿಳಿಸುತ್ತಾಳೆ, ನೋಡು, ಈ ಸೃಷ್ಟಿಯ ಪ್ರತಿಯೊಂದು ಸ್ತ್ರೀ ಶರೀರದಲ್ಲಿಯೂ ನಾನಿದ್ದೇನೆ. ಆದ್ದರಿಂದಲೇ ನೀನು ಆ ಬೆಕ್ಕಿಗೆ ಹೊಡೆದ ಏಟು ನನ್ನ ಮುಖದ ಮೇಲೆ ಕಾಣಿಸಿಕೊಂಡಿದೆ. ಶ್ರೀ ಮಾತೆಯವರ ಮನೆಯಲ್ಲಿ ಒಂದು ಮುಗ್ಧ ಕರು ಇತ್ತು. ಅದೇಕೋ ಒಂದೇ ಸಮನೆ ಕೂಗಿಕೊಳ್ಳಲು ಶುರು ಮಾಡಿತು. ಅದು ಕೂಗುತ್ತಿದ್ದ ಕ್ರಮವನ್ನು ನೋಡಿ ಅದಕ್ಕೆಲ್ಲೋ ಹೊಟ್ಟೆ ನೋವಾಗಿರಬೇಕು ಎಂದು ಊಹಿಸಿದರು. ಈಗ ಇದಕ್ಕೆ ಏನು ಮಾಡಬೇಕು ಎಂದು ಗೊತ್ತಾಗದೆ ಎಲ್ಲರೂ ತಮಗೆ ತಿಳಿದಂತೆಯೇ ಔಷಧಿ ಮಾಡಿದರು. ಅವರವರಿಗೆ ತಿಳಿದಿದ್ದು ಅರೆ ವೈದ್ಯ ಪ್ರಯೋಗ ಮಾಡಿದರು. ಆದರೆ ಅದರ ಅರಚಾಟ ಮಾತ್ರ ನಿಲ್ಲಲಿಲ್ಲ. ಅವ್ರಿಗೆ ತಿಳಿದಿದ್ದ ಔಷಧಿ ಮಾಡ್ತಾರೆ, ಆದರೆ ಅದು ಅರಚಾಟ ನಿಲ್ಲ. ಯಾಕಂದರೆ ಅದಕ್ಕೆ ಮನಸ್ಸಿಗೆ ಸಮಾಧಾನ ಆಗಲ್ಲ. ಅದನ್ನು ಕೇಳಿ ಇವರು ಅದು ತನ್ನ ಸ್ವಂತ ಮಗುವೋ ಎಂಬಂತೆ ಅದರೆಯನ್ನು ತಿಕ್ಕುತ್ತಾ ಮೆಲ್ಲನೆ ತಟ್ಟುತ್ತಾ ವಾತ್ಸಲ್ಯ ತೋರಿಸಿದರು. ಆಶ್ಚರ್ಯ, ಸ್ವಲ್ಪ ಹೊತ್ತಿನಲ್ಲಿ ಅದರ ನೋವು ಅಡಗಿತು. ಆ ಕರುವಿನ ಭಾಗ್ಯ ನೋಡ್ರಿ, ಒಂದು ಸ್ವಲ್ಪ ಹೊತ್ತಿಗೆ ಅವ್ರಿಗೆ ಎಷ್ಟು ಪ್ರೀತಿ ವಾತ್ಸಲ್ಯ ತೋರಿಸಿದ್ದು ಆ ಮೂಕ ಪ್ರಾಣಿಗಳಿಗೂ ಎಷ್ಟು ಹೋಗುವುದು ನಿಂತಿತ್ತು. ಈ ಕರುವಿನ ಭಾಗ್ಯ, ಅದಕ್ಕೂ ಶ್ರೀಮಾತೆಯವರ ಅಗಾಧ ಪ್ರೀತಿ ವಾತ್ಸಲ್ಯ ಇತ್ತು ಎಂಬುದು ಇದರಲ್ಲಿ ತಿಳ್ಕೋಬೋದು. ಇನ್ನೊಂದು ಘಟನೆ, ಗೋವಿಂದ ಎಂಬ ಒಬ್ಬ ಅನಾಥ ಹುಡುಗನಿದ್ದನು. ಆ ಹುಡುಗನ ನಡವಳಿಕೆ ತುಂಬ ಹಿತಕರವಾಗಿತ್ತು. ಸದಾ ಹಸನ್ಮುಖಿಯಾಗಿರುತ್ತಿದ್ದ. ಒಮ್ಮೆ ಇವನಿಗೆ ಮೈಯೆಲ್ಲ ಕಜ್ಜಿ ಎದ್ದು ತುರಿಕೆ ಉರಿ ಹತ್ತಿಕೊಂಡಿತ್ತು. ಇದೊಂದು ಸಣ್ಣ ವಿಷಯ ತಾನಾಗಿಯೇ ಹೊರಟು ಹೋಗುತ್ತದೆ ಎಂದು ಎಲ್ಲರೂ ಭಾವಿಸಿದರು. ಆದರೆ ಕೆಲವು ನಾಟಿ ಔಷಧಿಯನ್ನು ಹಚ್ಚಿದ ಮೇಲೆಯೂ ಅದು ವಾಸಿಯಾಗಲಿಲ್ಲ. ಒಂದು ರಾತ್ರಿ ಇದ್ದಕ್ಕಿದ್ದಂತೆ ಉರಿ ಹೆಚ್ಚಾಗಿ ರಾತ್ರಿ ಇಡೀ ನಿದ್ದೆ ಇಲ್ಲದಂತಾಗಿತ್ತು. ಪಾಪ ಅವನಿಗೆ ಕಜ್ಜಿ ಉರಿ ಹರಚಾಡ್ತಿರ್ತಾನೆ. ಹುಡುಗ ಒಂದೇ ಸಮನೆ ಹೊಳುತ್ತಿದ್ದು ಅದನ್ನು ಕೇಳುತ್ತಾ ಹತ್ತ ಶ್ರೀ ಮಾತೆಯವರಿಗೂ ನಿದ್ರೆ ಇಲ್ಲ. ರಾತ್ರಿಯೆಲ್ಲ ಮರುಕದಿಂದ ತೊಳಲಾಡುತ್ತಿದ್ದರು. ಮರುದಿನ ಬೆಳಕು ಹರಿಯುತ್ತಿದ್ದಂತೆ ಅವರೇ ಅವನಿಗಾಗಿ ಔಷಧಿ ತಯಾರು ಸಿದ್ಧ ಮಾಡಿದರು. ಒಂದಿಷ್ಟು ಬೇವಿನ ಸೊಪ್ಪಿನೊಂದಿಗೆ ಅರಿಶಿನವನ್ನು ಸೇರಿಸಿ ನುಣ್ಣಗೆ ಅರೆದು ಸಿದ್ಧ ಮಾಡಿಕೊಂಡು ಆ ಹುಡುಗನನ್ನು ಕರೆದರು. ಆ ರಸವನ್ನು ಸ್ವಲ್ಪವಾಗಿ ಅವನ ಕೈಗೆ ಕೊಡುತ್ತಾ ಅದನ್ನು ಕಜ್ಜಿಯ ಮೇಲೆ ಹೇಗೆ ಲೇಪಿಸಿಕೊಳ್ಳಬೇಕೆಂದು ಅವರು ತಿಳಿಸ್ತಾರೆ ಎಂಬುದನ್ನು ತಿಳಿಸಿಕೊಟ್ಟರು. ಶ್ರೀ ಮಾತೆಯವರು ತೋರುತ್ತಿದ್ದ ಪ್ರೀತಿ ಕರುಣೆಯನ್ನು ಕಂಡು ಗೋವಿಂದನ ಮುಖ ಕೃತಜ್ಞತೆಯಿಂದ ಬೆಳಗುತ್ತಿತ್ತು. ಅವನಿಗೆ ಅಲ್ಲಿಗೆ ಅಷ್ಟು ಅರ್ಧ ಕಾಯಿಲೆನೇ ಹೋಗ್ಬಿಟ್ಟಂಗೆ ಆಗ್ಬಿಡುತ್ತೆ. ಯಾಕಂದರೆ ಅವರು ಪ್ರೀತಿ ವಾತ್ಸಲ್ಯ ಅಂಥ ಒಂದು ಗಂಭೀರವಾಗ ಮನಸ್ಸಿಗೆ ಅವನಿಗೆ ತುಂಬ ಹಿತ ಕಾಣ್ಬಿಡ್ತು. ಅವರು ಹೇಳಿದಂತೆ ಔಷಧಿಯನ್ನು ಹಚ್ಚಿಕೊಂಡು ಈ ಚಿಕಿತ್ಸೆಯಿಂದ ಹುಡುಗನ ಕಾಯಿಲೆ ಬೇಗ ಗುಣವಾಯಿತು. ಅವನಿಗೆ ಅಲ್ಲಿಗೆ ಗುಣವಾಗ್ಬಿಡ್ತದೆ. ಈ ಮಾತೆಯವರ ವಾತ್ಸಲ್ಯ ನೋಡಿ ಇಬ್ಬರು ತಾಯಿ ಮಕ್ಕಳೇ ಎಂಬ ಭಾವನೆ ಮೂಡಿತು. ಶ್ರೀ ಮಾತೆಯವರಿಗೆ ಇಂತಹ ಅಗಾಧ ಪ್ರೀತಿ ವಾತ್ಸಲ್ಯ ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಮತ್ತು ಪ್ರಾಣಿ ಪಕ್ಷಿಗಳಲ್ಲಿಯೂ ಇತ್ತು ಎಂಬುದು ಇಲ್ಲಿ ಖಚಿತವಾಗಿ ನೋಡಬಹುದು. ಜೈ ರಾಮಕೃಷ್ಣ.